ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ 138 ಬಾರ್ಗಳಾಗಿದೆ. ಬಾರ್ಗಳು CL7 ಅಂತ ಒಂದಾಗತ್ತೆ. ಅದನ್ನ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಹೋಗಿದೆ, ಮುಚ್ಚೋಕ್ ಹೋಗ್ತಾರೆ. ಮುಚ್ಚೋಕ್ ಹೋದ್ರೆ ಹೆಣ್ಣು ಮಕ್ಕಳು, ಇಲ್ಲೆಲ್ಲ ನಮ್ಮ ಯಜಮಾನರು ವಯಸ್ಸು ಮಕ್ಕಳು ಸ್ಟೂಡೆಂಟ್ಗಳಿದ್ದಾರೆ ಅಂದ್ರೆ ಅವ್ರ ಮೇಲೆ FIR ಆಗ್ತಾರೆ. ಬಾರ್ ಮುಚ್ಚಿ ಅಂದಿದ್ದಕ್ಕೆ FIR, ಬರೀ ಹೆಣ್ಣು ಮಕ್ಕಳ ಮೇಲೆ. ಎಷ್ಟು ಮಾತ್ರ ಕಾನೂನು? ಬಾರ್ಗಳು ತೆಗೆಯೋದು ತಪ್ಪಿಲ್ಲ. CL7 ಸಭಾಧ್ಯಕ್ಷರನ್ನೊಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರೆದು ಬಾರ್ ಅಂಡ್ ರೆಸ್ಟೋರೆಂಟ್ CL7 ಕಾನೂನು ಏನ್ ಹೇಳುತ್ತೆ ಆ ಕಾಪಿ ಕೊಡ್ರಿ ಅಂತ ಕೇಳಿದೆ. ಕಾಪಿ ಕೊಟ್ಟಿಲ್ಲ. ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಕೊನೆಗೆ 1380 RT ಅರ್ಜಿಗಳನ್ನ ಹಾಕಿದ್ದೀನಿ. ಒಟ್ಟು 10 ಇಲಾಖೆ ಬರ್ತವೆ ಒಂದು CL7 ಪರ್ಮಿಷನ್ ಕೊಡಕ್ಕೆ. 10 ಇಲಾಖೆಯವರು ಇವತ್ತವರೆಗೂ ನನ್ಗೆ ಒಂದು ರಿಪ್ಲೈ ಕೊಟ್ಟಿಲ್ಲ. RTI ನಲ್ಲಿ ಕೊಡ್ತಾ ಇಲ್ಲ. ಲೆಕ್ಕ ಹಾಕೊಳ್ಳಿ. ಅಲ್ಲಿನ ನಿಯರೆಸ್ಟ್ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರು ಯಾರು ಕೇಳೋರಿಲ್ಲ. 12 ಗಂಟೆವರೆಗೂ ತೆಗೆದ್ರು ಕೇಳೋರಿಲ್ಲ. ಎಲ್ಲಿದೆ ಸಭಾಧ್ಯಕ್ಷರೇ? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರು ನಗರ ಎಲ್ಲಿಗೆ ಹೋಗಿ ನಿಲ್ತಾ ಇದೆ? ಒಂದು ಕ್ಷೇತ್ರದಲ್ಲಿ, ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 138 ಬಾರ್ಗಳು. ಒಂದೇ ಕ್ಷೇತ್ರ ನಾನು ಹೇಳ್ತಾ ಇರೋದು. ತಗೊಳ್ಳಿ, ಹೇಳ್ತೀನಿ. 10 ಇಲಾಖೆ ತಮಗೆ ಗೊತ್ತಿರಬೇಕು. ಎಷ್ಟು ಇಲಾಖೆ ಒಂದು ಬಾರ್ ರೆಸ್ಟೋರೆಂಟ್ ಕೊಡೋದಕ್ಕೆ ಸಂಬಂಧ ಪಡ್ತಾರೆ ಅನ್ನೋದಕ್ಕೆ ಅಬಕಾರಿ ಇಲಾಖೆ, ಆರೋಗ್ಯಾಧಿಕಾರಿಗಳ ಇಲಾಖೆ ಟ್ರೇಡ್ ಲೈಸೆನ್ಸು, GBI ವಿಭಾಗದ ಡಿವಿಷನ್ ಅವ್ರು ಕೊಡಬೇಕು, ಟೌನ್ ಪ್ಲಾನಿಂಗ್ ಅವ್ರು ಕೊಡಬೇಕು, ಬೆಸ್ಕಾಂ ಅವ್ರು ಕೊಡಬೇಕು, BWSSB ಅವ್ರು ಕೊಡಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡಬೇಕು, ಫೈರ್ ಡಿಪಾರ್ಟ್ಮೆಂಟ್ ಕೊಡಬೇಕು, ಸಬ್ ರಿಜಿಸ್ಟರ್ ಕೊಡಬೇಕು. ಸಬ್ ರಿಜಿಸ್ಟರ್ ಯಾಕೆ ಗೊತ್ತಾ ಸಭಾಧ್ಯಕ್ಷರೇ? ರೆಸಿಡೆನ್ಷಿಯಲ್ ರೋಡ್ ಇರ್ತದೆ, ರೆಸಿಡೆನ್ಷಿಯಲ್ ಏರಿಯಾ ಇರುತ್ತೆ, ಅಲ್ಲಿ ಕಮರ್ಷಿಯಲ್ CL7 ಕೊಡ್ತಾರೆ. ಲೆಕ್ಕ ಹಾಕೊಳ್ಳಿ. ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ಅಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ ಇರೋದು, ಪ್ರಾಪರ್ಟಿನೇ ರೆಸಿಡೆನ್ಷಿಯಲ್. ಅಲ್ಲೂ ಹಿಂಗೆ ನಡೀತಾ ಇದೆ. ತಹಸೀಲ್ದಾರ್ ಅವರು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡಬೇಕು ಅಂದ್ರೆ ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಬೇಕು, ಮಾಡಿಲ್ಲ. ಮೊನ್ನೆ ತಾವು ಮೀಡಿಯಾದಲ್ಲಿ ನೋಡಿದ್ರಿ, ಒಬ್ಬರು DC ಅವ್ರ ಬಗ್ಗೆ, ಹಗರಣದ ಬಗ್ಗೆ ಏನೋ ಭ್ರಷ್ಟಾಚಾರ ಅದು ಇದು ಅಂತ. ಸಭಾಧ್ಯಕ್ಷರೇ, ಇಷ್ಟು ಇಲಾಖೆಗಳು ಇದಕ್ಕೆ ಶಾಮೀಲು. ಸಿಕ್ಕಿರೋದು ಒಬ್ರು, ಹೇಳಿರೋದು ಒಬ್ರು, ಅನುಭವಿಸಿದ ಒಬ್ರು. ಆದ್ರೆ 10 ಇಲಾಖೆಗಳಿಗೂ ಹಂಚೋಗತ್ತೆ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ದಯವಿಟ್ಟು ಇನ್ನು ಮುಂದಕ್ಕಾದ್ರೂ ಕಾನೂನನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡಿಸ್ಬೇಕು.